ನಿನ್ನೆ ಬೆಂಗಳೂರಿನಲ್ಲಿ ನಡೆದಂತಹ 7 ಕೋಟಿ ರಾಬರಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದರಲ್ಲಿ ಸಿಎಂಎಸ್ ಸಿಬ್ಬಂದಿಯ ನೆಗ್ಲೆಕ್ಟ್ ಕೂಡ ಕಾರಣವಾಗಿರುವಂತದ್ದು. ಯಾಕಂತ ಹೇಳಿದ್ರೆ ಇದರಲ್ಲಿ ಸಿಎಂಎಸ್ ವಾಹನವನ್ನ ನಾನು ತೋರಿಸ್ತೀನಿ. ಇದರಲ್ಲಿ ಏನಾದ್ರೂ ಹಿಂದ್ಗಡೆ ಕ್ಯಾಶ್ ಇರುವಂತಹ ಡೋರ್ ಅನ್ನ ಓಪನ್ ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿ ಒಳಗಡೆಯಿಂದನೇ ಓಪನ್ ಮಾಡಬೇಕೆ ಹೊರತು ಹೊರಗಡೆಯಿಂದ ಅದನ್ನ ತೆರೆಯೋದಕ್ಕೆ ಸಾಧ್ಯ ಇಲ್ಲ. ಗಮನಿಸಬಹುದು, ಅಲ್ಲೊಂದು ಜಾಕ್ ಅನ್ನ ಕೊಟ್ಟಿರ್ತಾರೆ. ಫ್ಯಾನ್ ಪಕ್ಕದಲ್ಲಿ ಕಾಣಿಸ್ತಕ್ಕಂಥ ಒಂದು ರೆಡ್ ಕಲರ್ ನ ಒಂದು ಜಾಕ್ ಏನಿದೆ, ಆ ಜಾಕ್ ಅನ್ನ ಎಳೆದಾಗ ಮಾತ್ರ ಹಿಂದ್ಗಡೆಯ ಡೋರ್, ಹಿಂಬದಿಯ ಡೋರ್ ಓಪನ್ ಆಗುತ್ತೆ. ಆಗ ಮಾತ್ರ ಅಲ್ಲಿ ಹಿಂಬದಿ ಇರ್ತಕ್ಕಂಥ ಬಾಕ್ಸ್ ಅನ್ನ ತೆಗೆಯೋದಕ್ಕೆ ಆಗುತ್ತೆ. ಮತ್ತು ಇದರಲ್ಲಿ ಸಿಸಿ ಕ್ಯಾಮೆರಾ ವಿಜುವಲ್ಸ್ ಗಳು ಏನು ಕೂಡ ಇವೆಲ್ಲವೂ ಕೂಡ ಕ್ಯಾಪ್ಚರ್ ಆಗುತ್ತೆ. ಸಿಸಿಟಿವಿ ವಿಡಿಯೋಗಳು ಕೂಡ ಕ್ಯಾಪ್ಚರ್ ಆಗುತ್ತೆ. ಸಿಸಿ ಕ್ಯಾಮೆರಾ ಕೂಡ ಅಳವಡಿಕೆ ಇದೆ. ಅದ್ರ ಜೊತೆಗೆ ಇಲ್ಲಿ ಗಮನಿಸಬಹುದು ನಾವು SOS ಏನು ಈ ಒಂದು ಎಮರ್ಜೆನ್ಸಿ ಬಟನ್ ಏನಿದೆ, ಸೊ ಎಮರ್ಜೆನ್ಸಿ ಬಟನ್ ಅನ್ನ ಪ್ರೆಸ್ ಮಾಡಿದ್ರೆ ಇದು ನೇರವಾಗಿ ಆ ಒಂದು ಬ್ರಾಂಚ್ ಗೆ ಸಿಗ್ನಲ್ ಹೋಗುತ್ತೆ. ಸಮ್ ಎಮರ್ಜೆನ್ಸಿ ಇದೆ ಅಂತಕ್ಕಂಥ ಒಂದು ಸಿಗ್ನಲ್ ಹೋಗುತ್ತೆ. ಸೊ ಆ ಒಂದು ಕೆಲಸವನ್ನು ಕೂಡ ಚಾಲಕ ಮಾಡೋದಿಲ್ಲ. ಗನ್ ಪಾಯಿಂಟ್ ಇಟ್ರು ಅನ್ನೋ ಕಾರಣಕ್ಕೆ ಆತ ಎಲ್ಲವನ್ನ ನೆಗ್ಲೆಕ್ಟ್ ಮಾಡ್ತಾನೆ ಮತ್ತು ದರೋಡೆಕೋರರ ಜೊತೆಯಲ್ಲಿ ಸುಮ್ಮನೆ ನಿಂತುಕೊಳ್ತಾನೆ. ಆ ಸಂದರ್ಭದಲ್ಲಿ ದರೋಡೆಕೋರರು ಹಣವನ್ನ ಅಂದ್ರೆ 7 ಕೋಟಿ ಹಣವನ್ನ ದರೋಡೆ ಮಾಡಿಕೊಂಡು ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ಇಲ್ಲಿ ಹಿಂಬದಿಯಲ್ಲಿ ನಾವು ಗಮನಿಸಬಹುದು, ಇದನ್ನ ನೇರವಾಗಿ ಓಪನ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಈ ಒಂದು ಡೋರ್ ಅನ್ನ ಎದುರುಗಡೆ ಜಾಕನ್ನ ಎಳೆದಾಗ ಮಾತ್ರ ಇದು ಓಪನ್ ಆಗುತ್ತೆ. ನಂತರದಲ್ಲಿ ಇಲ್ಲಿಗೂ ಒಂದು ಕೀ ಅನ್ನ ಕೊಟ್ಟಿರ್ತಾರೆ. ಇದು ಸೆಕ್ಯೂರಿಟಿ ಮತ್ತು ಇಲ್ಲಿರ್ತಕ್ಕಂಥ ಇನ್ಚಾರ್ಜ್ ಕೈಯಲ್ಲಿರುತ್ತೆ. ಈ ಒಂದು ಲಾಕ್ ಅನ್ನ ಓಪನ್ ಮಾಡಿದ ನಂತರದಲ್ಲಿ ಒಳಗಡೆ ಇರ್ತಕ್ಕಂಥ ಹಣವನ್ನ ಹೊರಗಡೆ ತೆಗಿಬಹುದು. ಇಷ್ಟೆಲ್ಲ ಕೆಲಸವನ್ನ ದರೋಡೆಕೋರರು ನಿನ್ನೆ ಕೇವಲ 7 ನಿಮಿಷದಲ್ಲಿ ಮುಗಿಸ್ಕೊಂಡು ಹೋಗಿರುವಂತದ್ದು. ಇದ್ರ ಒಳಗಡೆ ಇದ್ದಂತಹ ಹಣವನ್ನ ಇನೋವಾ ಕಾರಿಗೆ ಶಿಫ್ಟ್ ಮಾಡಿಕೊಂಡು ದರೋಡೆಕೋರರು ಎಸ್ಕೇಪ್ ಆಗಿದ್ದಾರೆ. ಗಮನಿಸಬಹುದು, ಅಲ್ಲಿ ಸಿಸಿ ಕ್ಯಾಮೆರಾ ವಿಜುವಲ್ಸ್ ಕೂಡ ಕ್ಯಾಪ್ಚರ್ ಆಗುತ್ತೆ. ಇಲ್ಲಿ ಅದೆಲ್ಲ ನೇರವಾಗಿ ಇಲ್ಲೂ ಕೂಡ DVR ಇದೇ ಗಾಡಿಯಲ್ಲಿ ಇರುತ್ತೆ ಮತ್ತು ಇದನ್ನ ನೇರವಾಗಿ ಕಚೇರಿಯಲ್ಲಿ ಕುಳಿತುಕೊಂಡು ಕೂಡ ಅದನ್ನ ಪರಿಶೀಲನೆ ಕೂಡ ನಡೆಸಬಹುದು. ಸೊ ಇಷ್ಟೆಲ್ಲ ಸಿಸ್ಟಮ್ ಇದ್ರೂ ಕೂಡ ನಿನ್ನೆ ಅಲ್ಲಿರ್ತಕ್ಕಂಥ ಸಿಬ್ಬಂದಿಗಳು ಫೇಲ್ಯೂರ್ಡ್ ಆಗಿದ್ದಾರೆ ಮತ್ತು ಎದುರು ಭಾಗದಿಂದಲೂ ಕೂಡ ಈ ಹಿಂಬದಿಗೆ ಬರೋದಕ್ಕೂ ಕೂಡ ಅಲ್ಲೂ ಕೂಡ ಒಂದು ಲಾಕ್ ಸಿಸ್ಟಮ್ ಕೂಡ ಇದೆ. ಇದ್ಯಾವುದನ್ನು ಕೂಡ ಡ್ರೈವರ್ ಏನು ಒಂದು ವೆಹಿಕಲ್ ನಿಲ್ಲಂತಹ ಡ್ರೈವರ್ ಯಾವುದನ್ನು ಕೂಡ ಮಾಡಿರೋದಿಲ್ಲ. ಇಲ್ಲಿ ಒಳಗಡೆಯಿಂದನೇ ಓಪನ್ ಮಾಡಬೇಕೆ ಹೊರತು ಹೊರಗಡೆಯಿಂದ ಅದನ್ನ ತೆರೆಯೋದಕ್ಕೆ ಸಾಧ್ಯ ಇಲ್ಲ. ಗಮನಿಸಬಹುದು, ಅಲ್ಲೊಂದು ಜಾಕ್ ಅನ್ನ ಕೊಟ್ಟಿರ್ತಾರೆ. ಫ್ಯಾನ್ ಪಕ್ಕದಲ್ಲಿ ಕಾಣಿಸ್ತಕ್ಕಂಥ ಒಂದು ರೆಡ್ ಕಲರ್ ನ ಒಂದು ಜಾಕ್ ಏನಿದೆ, ಆ ಜಾಕ್ ಅನ್ನ ಎಳೆದಾಗ ಮಾತ್ರ ಹಿಂದ್ಗಡೆಯ ಡೋರ್, ಹಿಂಬದಿಯ ಡೋರ್ ಓಪನ್ ಆಗುತ್ತೆ. ಆಗ ಮಾತ್ರ ಅಲ್ಲಿ ಹಿಂಬದಿ ಇರ್ತಕ್ಕಂಥ ಬಾಕ್ಸ್ ಅನ್ನ ತೆಗೆಯೋದಕ್ಕೆ ಆಗುತ್ತೆ. ಮತ್ತು ಇದರಲ್ಲಿ ಸಿಸಿ ಕ್ಯಾಮೆರಾ ವಿಜುವಲ್ಸ್ ಗಳು ಏನು ಕೂಡ ಇವೆಲ್ಲವೂ ಕೂಡ ಕ್ಯಾಪ್ಚರ್ ಆಗುತ್ತೆ. ಸಿಸಿಟಿವಿ ವಿಡಿಯೋಗಳು ಕೂಡ ಕ್ಯಾಪ್ಚರ್ ಆಗುತ್ತೆ. ಸಿಸಿ ಕ್ಯಾಮೆರಾ ಕೂಡ ಅಳವಡಿಕೆ ಇದೆ. ಅದ್ರ ಜೊತೆಗೆ ಇಲ್ಲಿ ಗಮನಿಸಬಹುದು ನಾವು SOS ಏನು ಈ ಒಂದು ಎಮರ್ಜೆನ್ಸಿ ಬಟನ್ ಏನಿದೆ, ಸೊ ಎಮರ್ಜೆನ್ಸಿ ಬಟನ್ ಅನ್ನ ಪ್ರೆಸ್ ಮಾಡಿದ್ರೆ ಇದು ನೇರವಾಗಿ ಆ ಒಂದು ಬ್ರಾಂಚ್ ಗೆ ಸಿಗ್ನಲ್ ಹೋಗುತ್ತೆ. ಸಮ್ ಎಮರ್ಜೆನ್ಸಿ ಇದೆ ಅಂತಕ್ಕಂಥ ಒಂದು ಸಿಗ್ನಲ್ ಹೋಗುತ್ತೆ. ಸೊ ಆ ಒಂದು ಕೆಲಸವನ್ನು ಕೂಡ ಚಾಲಕ ಮಾಡೋದಿಲ್ಲ. ಗನ್ ಪಾಯಿಂಟ್ ಇಟ್ರು ಅನ್ನೋ ಕಾರಣಕ್ಕೆ ಆತ ಎಲ್ಲವನ್ನ ನೆಗ್ಲೆಕ್ಟ್ ಮಾಡ್ತಾನೆ ಮತ್ತು ದರೋಡೆಕೋರರ ಜೊತೆಯಲ್ಲಿ ಸುಮ್ಮನೆ ನಿಂತುಕೊಳ್ತಾನೆ. ಆ ಸಂದರ್ಭದಲ್ಲಿ ದರೋಡೆಕೋರರು ಹಣವನ್ನ ಅಂದ್ರೆ 7 ಕೋಟಿ ಹಣವನ್ನ ದರೋಡೆ ಮಾಡಿಕೊಂಡು ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ಇಲ್ಲಿ ಹಿಂಬದಿಯಲ್ಲಿ ನಾವು ಗಮನಿಸಬಹುದು, ಇದನ್ನ ನೇರವಾಗಿ ಓಪನ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಈ ಒಂದು ಡೋರ್ ಅನ್ನ ಎದುರುಗಡೆ ಜಾಕ್ ಅನ್ನ ಎಳೆದಾಗ ಮಾತ್ರ ಇದು ಓಪನ್ ಆಗುತ್ತೆ. ನಂತರದಲ್ಲಿ ಇಲ್ಲಿಗೂ ಒಂದು ಕೀ ಅನ್ನ ಕೊಟ್ಟಿರ್ತಾರೆ. ಇದು ಸೆಕ್ಯೂರಿಟಿ ಮತ್ತು ಇಲ್ಲಿರ್ತಕ್ಕಂಥ ಇನ್ಚಾರ್ಜ್ ಕೈಯಲ್ಲಿರುತ್ತೆ. ಈ ಒಂದು ಲಾಕ್ ಅನ್ನ ಓಪನ್ ಮಾಡಿದ ನಂತರದಲ್ಲಿ ಒಳಗಡೆ ಇರ್ತಕ್ಕಂಥ ಹಣವನ್ನ ಹೊರಗಡೆ ತೆಗಿಬಹುದು. ಇಷ್ಟೆಲ್ಲ ಕೆಲಸವನ್ನ ದರೋಡೆಕೋರರು ನಿನ್ನೆ ಕೇವಲ 7 ನಿಮಿಷದಲ್ಲಿ ಮುಗಿಸ್ಕೊಂಡು ಹೋಗಿರುವಂತದ್ದು. ಇದ್ರ ಒಳಗಡೆ ಇದ್ದಂತಹ ಹಣವನ್ನ ಇನೋವಾ ಕಾರಿಗೆ ಶಿಫ್ಟ್ ಮಾಡಿಕೊಂಡು ದರೋಡೆಕೋರರು ಎಸ್ಕೇಪ್ ಆಗಿದ್ದಾರೆ. ಗಮನಿಸಬಹುದು, ಅಲ್ಲಿ ಸಿಸಿ ಕ್ಯಾಮೆರಾ ವಿಜುವಲ್ಸ್ ಕೂಡ ಕ್ಯಾಪ್ಚರ್ ಆಗುತ್ತೆ. ಇಲ್ಲಿ ಅದೆಲ್ಲ ನೇರವಾಗಿ ಇಲ್ಲೂ ಕೂಡ DVR ಇದೇ ಗಾಡಿಯಲ್ಲಿ ಇರುತ್ತೆ ಮತ್ತು ಇದನ್ನ ನೇರವಾಗಿ ಕಚೇರಿಯಲ್ಲಿ ಕುಳಿತುಕೊಂಡು ಕೂಡ ಅದನ್ನ ಪರಿಶೀಲನೆ ಕೂಡ ನಡೆಸಬಹುದು. ಸೊ ಇಷ್ಟೆಲ್ಲ ಸಿಸ್ಟಮ್ ಇದ್ರೂ ಕೂಡ ನಿನ್ನೆ ಅಲ್ಲಿರ್ತಕ್ಕಂಥ ಸಿಬ್ಬಂದಿಗಳು ಫೇಲ್ಯೂರ್ಡ್ ಆಗಿದ್ದಾರೆ ಮತ್ತು ಎದುರು ಭಾಗದಿಂದಲೂ ಕೂಡ ಈ ಹಿಂಬದಿಗೆ ಬರೋದಕ್ಕೂ ಕೂಡ ಅಲ್ಲೂ ಕೂಡ ಒಂದು ಲಾಕ್ ಸಿಸ್ಟಮ್ ಕೂಡ ಇದೆ. ಇದ್ಯಾವುದನ್ನು ಕೂಡ ಡ್ರೈವರ್ ಏನು ಒಂದು ವೆಹಿಕಲ್ ನಿಲ್ಲಂತಹ ಡ್ರೈವರ್ ಯಾವುದನ್ನು ಕೂಡ ಮಾಡಿರೋದಿಲ್ಲ. ಏನು ರಾಬರಿ ಮಾಡೋದಕ್ಕೆ ಬಂದಿದ್ದಂತ ರಾಬರ್ಸ್ ಗ್ಯಾಂಗ್ ಏನಿದೆ, ಅದು ಡ್ರೈವರ್ಗೆ ಗನ್ ಅನ್ನ ಇಟ್ಟು ಬೆದರಿಕೆಯನ್ನ ಒಡ್ಡಿ 7 ಕೋಟಿ ಹಣವನ್ನ ರಾಬರಿ ಮಾಡಿಕೊಂಡು ಈಗ ಎಸ್ಕೇಪ್ ಆಗಿರುವಂತದ್ದು. ಈಗಾಗಲೇ ರಾಬರಿ ಗ್ಯಾಂಗ್ ಆಗಿ ಪೊಲೀಸರು ತನಿಖೆಯನ್ನ ಶುರು ಮಾಡ್ಕೊಂಡಿರುವಂತದ್ದು. ಕ್ಯಾಮ್ರಾ ಪರ್ಸನ್ ರವಿ ವೈ ಜೊತೆ ವಿಕಾಸ್ TV9 ಬೆಂಗಳೂರು.